ಏ ಸುಗುಣ, ನೀನು ಮರ್ಯಾದೆ ತೆಗಿಬೇಡ. ಒಳಗಡೆ ಬಂದು ಅದು ಏನು ಮಾತಾಡ್ಬೇಕು ಒಳಗೆ ಮಾತಾಡು, ಸರಿನಾ? ವಿಜಿ ಮರ್ಯಾದೆ ತೆಗೆದ್ರೆ ನೋಡಿ ಸರಿ ಇರಲ್ಲ. ನೀನು ನಾನು ಬೇಕು ಅಂಬೋದಾದರೆ ಬಾ, ನಾನಂತೂ ಈ ಮನೆ ಬಿಟ್ಟು ಬರೋದಿಲ್ಲ, ಸರಿನಾ? ನೀನು ನಾನು ಬ್ಯಾಡವಾ, ಹೋಗ್ತಾ ಇರು ನಿಮ್ಮ ಅಮ್ಮನ ಮನೆಗೆ ಅಷ್ಟೇ. ಹೋಗ್ತೀನಿ. ನಾನೇನು ನಿನ್ನ ಜೊತೆ ಸಂಸಾರ ಮಾಡ್ತೀನಪ್ಪ ಅಂತ ಹೇಳಿ ನಾನೇನು ಹೇಳ್ತಿರ್ಲಿಲ್ಲ. ನಿಂದು ಅವಳದು ಮರ್ಯಾದೆ ತೆಗಿಬೇಕು ಅಂತಲೇ ನಾನು ಇಲ್ಲಿ ಮಾತಾಡ್ತಾ ಇರೋದು. ನೋಡು, ಹೇಳ್ತಾ ಇದ್ದೀನಿ, ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಮರ್ಯಾದೆ ತೆಗಿಬೇಡ, ಮಾತಾಡಬೇಡ. ವಿಜಿ ಏನು ಮಾಡಿಲ್ಲ. ಇವತ್ತು ವಿಜಿ ಇರೋದಕ್ಕೆ ನೀನು ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇದೆಯಾ. ವಿಜಿ ಇಲ್ಲ ಅಂದರೆ ಅವತ್ತು ನಿನ್ನ ಕೈಲಿ ಏನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ನಿನ್ನ ಯಾರು ನೋಡ್ಕೊಳ್ಳೋರು ಇರ್ತಿರ್ಲಿಲ್ಲ. ಅವತ್ತು ನಿನಗೆ ಎಷ್ಟು ಸಹಾಯ ಮಾಡಿದ್ದಾಳೆ. ನಾನು ಇವತ್ತು ಜೈಲಿಂದ ಹೊರಗಡೆ ಬರ್ಬೇಕಂದ್ರೂ ಬಂದು ನಮ್ಮಪ್ಪ ನಮ್ಮಮ್ಮಿಗೆಲ್ಲ ಹೇಳಿ ಎಲ್ಲ ಸಹಾಯ ಮಾಡಿರೋದು ಯಾರು? ವಿಜಿ. ನೀನೇನು ಮಾಡಿಲ್ಲ, ನೀನೇನು ಮಾಡಿಲ್ಲ, ಸರಿನಾ? ಅವಳೇನು ಮಾಡಿಲ್ಲ ನಿನಗೆ. ನೀನು ಅವಳನ್ನ ಕ್ಷಮಿಸ್ಬಿಟ್ಟು ನೀನು ಒಬ್ಬ ಸುಮ್ಮನೆ ಇರೋದಾದರೆ ಇರು, ಬೇಡವಾ ಹೊರಟು ಹೋಗ್ತಾರೆ ಇಲ್ಲಿಂದಾನ. ಸುಮ್ಮನೆ ಎಕ್ಸ್ಟ್ರಾ ಮಾತುಗಳು ಬೇಡ ಅಷ್ಟೇ. ನಾನು ಚೆನ್ನಾಗಾಗಂಗೆ ಮಾಡಿರೋದು ಡಾಕ್ಟ್ರು, ಏನು ಅವಳಲ್ಲ. ಸುಮ್ಮನೆ ಅವಳನ್ನ ಯಾಕೆ ಕರ್ಕೊಂಬಂದಿದ್ಯಾ? ಈ ಸುಗುಣಂಗೆ ಅನುಮಾನ ಬರಬಾರ್ದು ಅಂತ ಹೇಳಿ ನೀನು ಕರ್ಕೊಂಬಂದಿರೋದು ಆಸ್ಪತ್ರೆಗೆ. ಸುಗುಣ ಬಾರಮ್ಮ, ಬಾ ಸುಮ್ಮನೆ ನಿಮ್ಮ ಅಮ್ಮೇರ ಮಂತಕ್ಕೆ ಹೋಗ್ಬಾ. ಸುಮ್ಮನೆ ಯಾಕೆ ಗುದ್ದಾಡ್ತೀರಾ ಇಬ್ಬರಳು? ಇಲ್ಲ ಕಣಕ, ನನಗೆ ಬಂದಿರೋ ಸಿಟ್ಟಿಗೆ ಬಾಯಿಗೆ ಬಂದಂಗೆ ಅಂದೆ ನಾನು ಸುಮ್ಮನಾಗೋದು. ನಾನಂತೂ ಸುಮ್ಮನಿರಲ್ಲ, ಮರ್ಯಾದೆ ತೆಗ್ದೆ ಹೋಗೋದು. ಎಲ್ಲ ಊರು ನಾಡು ಕಾಣಂಗೆ ಗಲಾಟೆ ಮಾಡೇ ಹೋಗೋದು. ನಾನು ಸುಮ್ಮನಿರೋದಿಲ್ಲ. ಕಾಪಾಡೋಕೆ ಬಾರಿಸ್ಬಿಡ್ತೀನಿ. ಇರೋದಾದರೆ ಇರು, ಇಲ್ಲಡೆ ನೀನು ಏನು ಮಾಡ್ಕೊಂತೀಯ ಮಾಡ್ಕೆ, ಸರಿನಾ? ನಾನಂತೂ ವಿಜಿನ ಬಿಟ್ಕೊಡಲ್ಲ. ಅದೇನು ಮಾಡ್ತೀಯ, ಸರಿನಾ? ನಾನು ಈ ಮನೆಯಲ್ಲೇ ಇರ್ತೀನಿ, ನಾನು ಇಲ್ಲಿಂದಾನೆ ಕೆಲಸಕ್ಕೆ ಹೋಗ್ತೀನಿ. ನಾನು ವಿಜಿ ಅದು ಹಿಂಗಿದ್ವು ಹಂಗೆ ಇರ್ತೀವಿ, ಸರಿನಾ? ನೀನು ಏನು ಮಾಡ್ಕೊಂತೀಯ ಮಾಡ್ಕೆ ಹೋಗು. ನನ್ನ ಮಗನೇ ಅವಳ್ಕ, ನನ್ನ ಮಗನೇ ಮಾತಾಡೋದು ನೋಡ. ಈ ದಣ್ಗಿಣ್ಣೆ ತಾಂಡು ಇಲ್ಲಕ್ಕ ದಣ್ಣೆ ಕೊಡಕ ಬಂದ. ದಣ್ಗಿಣ್ಣೆ ತಾಂಡು ಮಾತಾಡೋದು ನೋಡ, ಅವ್ನು ಮಾತಾಡೋದು ನೋಡಲ್ಲಿ. ಅಲ್ಕ ನನ್ನ ಮಗ ಮರ್ಯಾದೆ ಬೇಡವೆ, ಹಿಂಗೆ ಮಾತಾಡ್ತಾ ಇದ್ದಾನೆ. ದೊಣ್ಣೆ ತಗೊಬರ್ತೀನಿ ತಡಿ. ಅಯ್ಯ ದೇವ್ರಿ, ಈ ಹುಡುಗಿ ಮಣ್ಣಿನ ಆಪರೇಷನ್ ಆಗೈತೆ. ಏ ಸುಗುಣ ಬಾರಮ್ಮ, ಸುಮ್ಮನೆ ಯಾಕೆ ಬಾರೇ. ವಾದಿತಿಯೇನೆ, ವಾದ್ಯ ನೋಡೋಣ, ವಾದ್ಯ ನೋಡೋಣ, ವಾದ್ಯ ನೋಡೋಣ. ಏ ನೀನಾನ ಸುಮ್ಮನಿರಪ್ಪ, ಅದು ಯಾಕೆ ಹಂಗೆ ಆಡ್ತೀಯ? ಸುಮ್ಮನಿರು. ಅವಳಿ ಮಣ್ಣಿನ ಆಪರೇಷನ್ ಚೆನ್ನಾಗಿಲ್ಲ, ಸುಮ್ಮನಿರು. ನೀನು ಅದು ಯಾಕೆ ಹಂಗೆ ಆಡ್ತೀಯ? ಅಲ್ಲ ನೋಡಕ್ಕ, ನೋಡ್ಕೊಂಡಿರೋದು ವಿಜಿ. ವಿಜಿ ಎಲ್ಲನ ಇವಳಿಗೆ ಎಷ್ಟು ಸಹಾಯ ಮಾಡಿದಾಳೆ ಅದನ್ನ ಸ್ವಲ್ಪ ನೆನೆಸ್ಕೊಂಬಂಗೆ ಸುಮ್ಮನೆ ನಮ್ಮಿಬ್ರು ಬಂದು ಯಾರೋ ತಂದಿಕ್ಕಿದ್ರು ಅಂತ ಹೇಳಿ ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡಕ್ಕ ಅವಳು. ವಿಜಿ ಎಷ್ಟು ಸಹಾಯ ಮಾಡಿದಾಳೆ ಅನ್ನೋದು ಸ್ವಲ್ಪ ಇವಳಿಗೆ ನೆನಪಿಲ್ಲ, ಏನಿಲ್ಲ. ಎಷ್ಟು ಅವಳಿಗೆ ಬೇಜಾರಾಗೋ ಥರ ನಡ್ಕೊಂತಾ ಇದ್ದಾಳೆ. ಸುಮ್ಮನಿರಪ್ಪ ನೀನ. ಏ ಸುಗುಣ ಸುಮ್ಮನಿರೇ. ಅಯ್ಯೋ ದಣ್ಣೆ ತಂಬರೋದು ನೋಡಿ ವಯ್ಯಕ್ಕ ಅವಳು. ಸುಮ್ಮನೆ ಇದ್ರೆ ಸರಿ. ನೋಡು, ದೊಣ್ಣೆ ತಾಂಡು ಯಾಕೆ ಬಂದಿದ್ಯಾ ನೀನು? ಒಯ್ತೀನಿ ನೋಡು. ನಿನಗೆ ಏನೋ ಒಂದು ಗತಿ ಕಾಣಿಸ್ತಾಲೆ ನಾನು ಬಿಡೋದಿಲ್ಲ, ಏನೋ ಒಂದು ಗತಿ ಮಾಡ್ದಲೆ ನಾನು ಬಿಡೋದಿಲ್ಲ. ಓದಿಬೇಡ ನೋಡು ಸುಗುಣ, ಸುಮ್ಮನಿರು. ಇಲ್ಲೇ ಹೋಗೇನಿಲ್ಲಮ್ಮ, ಅವಳು ನೆಳ್ಕ ಹೋಗಿ ಸಿಕ್ಕಿ ಆಪರೇಷನ್ ಆಗೈತೆ. ಆಮೇಲೆ ಅತ್ಲಾಗನ ಇಬ್ಬರು ದೊಬ್ಗಿಬ್ಬಾಡಿ ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆಗತ್ತೆ. ಸುಗುಣ ಸುಮ್ಮನಿರೇ, ನಿನಗೆ ತೊಂದರೆ ಆಗೋದು ನೋಡು. ಹೋಗೇನಿಲ್ಲಮ್ಮ ಎಳ್ಕ ಅವಳನ್ನ. ಇಲ್ಲ ಕಣಕ, ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ನಾನು ಸುಮ್ಮನೆ ಬಿಡಲ್ಲ ಬಿಡು. ನಾನು ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಏಯ್ ತುತ್ತಾರೆ, ಅದು ದೊಣ್ಣೆ ತುತ್ತಾರೆ. ಅದನ್ನೇ ಕಿತ್ಕೊಂಡು ಬಿಟ್ಟಿದ್ದೀನಿ ಅಂದರೆ ಸುಗುಣ ನೋಡು, ಗ್ರಾಚಾರ ನೆಟ್ಗಿರೋದಿಲ್ಲ. ಸುಮ್ಮನೆ ಬಿಡು. ದೊಣ್ಣೆ ತಾಂಡು ಒಯ್ಯಕ್ಕೆ ಬರ್ತೀಯ ನೀನು? ಎಷ್ಟರ ಮಟ್ಟಿಗೆ ಇರಬೇಡ ನೀನು, ಸುಮ್ಮನೆ ಬಿಡು. ನಾನು ಅದನ್ನೇ ಕಿತ್ಕೊಂಡು ಬಿಡೋದು ದೊಡ್ಡದಲ್ಲ. ನಾನು ಇವಾಗ ತೀರಿಸ್ಬಿಟ್ಟೆ ಅಂದರೆ ನೀನು ಮೂರ್ತಕ್ಕೆ ಹೋಗಿ ಬಿದ್ದುಬಿಡ್ಬೇಕು. ವಾದಿ ನೋಡೋಣ ನೀನು. ವಾದಿ ನನ್ನ ಮೇಲೆ ಏನಾದರೂ ನೀನೊಂದು ಬೆಳ್ಳಿಕ್ಕು ನೋಡೋಣ. ಏನಿಲ್ಲ, ನೀನು ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅವಳ ಜೊತೆ ಇಲ್ಲೋದೆಲ್ಲ ಆಟ ಆಡ್ಕೊಂಡು ಈ ಸುಗುಣಂಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ ನೀನು? ಇನ್ನೂ ಅವಳೇ ಬೇಕು. ನೀನು ಏನು ಮಾಡ್ಕೊಂತೀಯ ಅಂತೀಯ. ಹೆಂಗೆ ಮಾತಾಡ್ತೀಯ? ನಾನು ನಿನ್ನ ಬಿಡಲ್ ಬಿಡು. ಸರಿಯಾಗಿ ಇಕ್ಕೆ ಹೋಗೋದು. ದೊಣ್ಣೆ ತಾಂಬರೆ ಹೊಡಿಬೇಡ, ತೆಗ್ಯ. ಕಿತ್ಕಳೆ ಹೇಳ್ತೀನಿ. ದೊಣ್ಣೆ ನಿತ್ಲ ಕಿತ್ಕಳೆ ನಿಲ್ಲಮ್ಮ, ಸುಮ್ಮನಾಗಲ್ಲ ಅವಳು. ಕಿತ್ಕಳೆ ಇತ್ಲಾಗ ಬಿಡಾಕ ಇಲ್ಲಿ ದೊಣ್ಣೆ ಬಿಡಿಲಿ ಕೊಡಾಕ. ಅದನ್ನ ಕಿತ್ತ ಆ ಕಡೆಗೆ ಬಿಸಾಕ್ತೆ. ಕೊಡಾಕ ಇಲ್ಲಿ. ಏ ಸುಗುಣ ಸುಮ್ಮನಿರು, ಹೇಳ್ತಿರೋದು ಅರ್ಥ ಆಗ್ತಿಲ್ವೇ ನಿನಗೆ? ಏನೊಂದಿಟ್ಟು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಮ್ಮ ಅರ್ಥ ಮಾಡ್ಕೆ ಹೇಳ್ತಿರೋದ? ಇಲ್ಲಕ್ಕ, ನಾನಂತೂ ಸುಮ್ಮನೆ ಹೋಗಲ್ಲ. ಸರಿಯಾಗಿ ಗ್ರಾಚಾರ ಬಿಡಿಸೇ ಹೋಗೋದು ಇವಳಿಗೆ. ಅವಳಿಗೂ ಬಿಡಿಸ್ತೀನಿ, ಇವನಿಗೂ ಬಿಡಿಸ್ತೀನಿ ಗ್ರಾಚಾರನ. ಅವಳಿಗೇನೋ ಮುಂದೆ ಕಾದೈತಿ. ಸುಗುಣ ಬಿಟ್ಬಿಡು. ನೋಡು, ನಾನು ತಿರ್ಗಿಸ್ಕೊಟ್ಟೆ ಅಂದರೆ ಏನಿಲ್ಲ. ನಾನೇನೋ ಹುಷಾರಿಲ್ಲ ಅಂತ ಸುಮ್ಮನಿದ್ದೀನಿ, ಏನಿಲ್ಲ. ಇವಾಗ ಬಿಟ್ಟರೆ ಸುಮ್ಮನೆ ಬರೋದು ಕಲ್ಕ ಒಳಕ್ಕೆ, ಇಲ್ಲಾಂದ್ರೆ ಸುಮ್ಮನೆ ಹೋಗೋದು ಕಲಿ ಅಷ್ಟೇ. ನಾನಂತೂ ವಿಜಿನ ಬಿಟ್ಕೊಡಲ್ಲ. ಅದೇನು ಮಾಡ್ಕೊಂತೀಯ ಮಾಡ್ಕ್ಯಾ? ನಾನಂತೂ ಸುಮ್ಮನೆ ಹೋಗಲ್ಲ. ನಿನಗೆ ಗ್ರಾಚಾರ ಬಿಡಿಸಿ ಹೋಗೋದು. ಎಷ್ಟು ಮೋಸ ಮಾಡಿದೆ ನಿಮ್ಮ ಮನೆಯಾಳ. ನಿನ್ನ ಮಾತು ಕಟ್ಕೊಂಡು ನಮ್ಮಮ್ಮ ಎಲ್ಲರನ್ನೂ ದೂರ ಮಾಡ್ಕೊಂಡಲ್ಲ. ಇವತ್ತು ನಾನು ಎಲ್ಲಿಗೆ ಹೋಗ್ಬೇಕು ಹೇಳು? ಅಯ್ಯೋ ದೇವ್ರೆ, ಈ ಹುಡುಗಿ ಸುಮ್ಮನಾಗಲ್ಲ ಕಣ. ರುಕ್ಕ ಕಾಯ ಬಾತ್ಲಾಗ ಹೇಳ್ಕೊಂಡು ಹೋಗೋಣ. ಅವಳೋಡು ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಪಾಡು ನಿನ್ನ ಸೆನಕ್ಕಿಲ್ಲ. ಅವಳೇ ಬೇಕಾ? ಅವಳ ಜೊತೆ ಅದು ಹೆಂಗೆ ಸೆನಕ್ಕಿರ್ತೀಯ ನಾನು ನೋಡ್ತೀನಿ ನೋಡು. ಸರಿ, ಹೆಂಗೆ ನಿಮ್ಮಿಬ್ರೊಳಗೂ ನಾನು ಬುದ್ಧಿ ಕಲಿಸ್ಲಿಲ್ಲ ಅಂದರೆ ನೋಡ್ತಾ ಇರು. ನನ್ನ ಹೆಸರು ಸುಗುಣ ಅಂತ ಕರಿಬೇಡ. ನಂಬಿಕೆ ಎಂಥದ್ದು ಮಾಡಿಬಿಟ್ರಿ. ನನಗೆ ಇವತ್ತು ಅಸಹ್ಯ ಆಗ್ತೈತೆ. ಇಲ್ಲಿರೋ ಜನಗಳಿಗೆಲ್ಲ ಮುಖ ತೋರಿಸೋದಕ್ಕೆ ಬಂದು ಇವರು ಮನೆಯಾಗ ಸೇರ್ಕೊಂಡು ಇವಳೇ ನನಗೆ ಮೋಸ ಮಾಡಿದ್ಲಲ್ಲಪ್ಪ ಅಂತ ಹೇಳಿ. ಇವಾಗ ನೀನಾಗಿ ನೀನು ಮಾಡ್ಕೊಳ್ಳಂಗೆ ಸುಗುಣ. ಬಾ ಸುಮ್ಮನ ತೆಗಿಲಿ, ಬಾ ಒಯ್ದು ಬೇಡ.
ಏ ಬಿಡಪ್ಪ ನೀನು ಸುಮ್ಮನೆ ಹೋಗೋ ಆಸಿಕೆ ಅದೇನು ಮಾಡ್ಕೆ ಹೋಗೋ ಬಾರಿ ಸುಗುಣ ಬಾರಿ ಇಲ್ಲಿ ಬಾರಿ ನಾನು ತಕೋಗನ್ ಬಾರಿ ಇಲ್ಲಿ ಬಾರಿ ಇಲ್ಲ ಬಿಡಕ್ಕ ಅವಳನ್ನು ಇಟ್ಕೊಂಡು ಎಳಿಬೇಕು ನಾನಂತೂ ಬಿಡೋದಿಲ್ಲ. ನನಗೆ ಬಂದಿರೋ ಕೋಪಕ್ಕೆ ಹಂಗೆ ನನಗೆ ಬಂದಿರೋ ಸಿಟ್ಟು ಏನು ಮಾಡಿಬಿಡೋಣ ಅಂತ ಸಿಟ್ಟು ಬಂದೈತೆ. ಏ ಬಾ ನೀನಾಗಿ ಮಾಡ್ಕೊಂಡೆ ಬಾ ರುಕ್ಕಕಾಯ ಬಾರಕ್ಕ ಕರ್ಕೊಂಡು ಹೋಗೋಣ ಬಾ ಇಲ್ಲಿ ನಮ್ಮ ಅಂತಕ್ಕೆ ಹೋಗೋಣ. ಏ ನಡಿಗೆ ನೀಲಮ್ಮರ ಮಂತಕ್ಕೆ ನಡಿ. ನೀಲಮ್ಮೆಲ್ಲ ನಿಮ್ಮ ಅಮ್ಮ ಹೇಳ್ತಾಳೆ ನೀನು ಸುಮ್ಮನೆ ನಿಮ್ಮ ಅಮ್ಮೆಯರ ಮಂತಕ್ಕೆ ಹೋಗಂತ ನಡಿ. ಸುಮ್ಮನೆ ಬಿಡು ಎಳಿಯ ಯಾಕಳೆ ನೀಲಮ್ಮ ಅವ್ರು ಸುಮ್ಮನೆ ಹಿಂಗೆ ಒಯ್ದಾಡಿ ಒಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಏನು ಪಾಡು. ಆಮೇಲೆ ಎತ್ಲಾಗನ ಒಂದಿಟ್ಟು ಏಟಾದರೆ ಅಷ್ಟೇ ಸುಗುಣ ನೀನೇ ನೋವು ಅನ್ಬೋಸಾಳು. ಇವ್ರೇನು ಹೆಂಗೆ ಮಾಡ್ಕೊಂಡಿರ್ತಾರೆ ನಡಿ ಸುಮ್ಮನೆ ಹೋಗೆ ನಾನು ಹುಡ್ಕೊಂಡು ಬಂದೆ ಬತ್ಯ ಹೋಗು. ನೀನೇ ಬೇಕು ನನಗಿನ್ಯಾರು ನೋಡ್ಕೊಂಬಲ್ಲ. ನೀನೇ ನನಗೆ ದಿಕ್ಕು ಅಂತ ಹೇಳಿ ನೀನು ನನ್ನ ಹತ್ರ ಬರಲೇಬೇಕು ಹೋಗಿ. ಬರೋದಿಲ್ಲ ನಾನು ಹಂಗೆ ಹಿಂಗೆ ಅಂತೇಳಿ ನನಗೆ ಚಾಲೆಂಜ್ ಹಾಕಿ ಹೋಗ್ತಾ ಇದೆಯಲ್ಲ. ನಾನು ಬಿಟ್ಟು ಅದು ಹೆಂಗೆ ಬದುಕ್ತೀಯ ನೋಡೋಣ. ನಾನು ಬಿಟ್ಟು ಬದುಕೋ ಶಕ್ತಿ ನಿನಗಿಲ್ಲ. ನಾನು ಬಿಟ್ಟರೆ ನಿನ್ಗೆ ಯಾರು ನೋಡ್ಕೊಂಬರು ಇಲ್ಲ, ನಿನಗೆ ಯಾರು ನೀನು ಮರ್ಯಾದೆ ಕೊಡೋರು ಇಲ್ಲ. ಹೋಗಿ ಅದು ಹೆಂಗಿರ್ತೀಯ ಇರೋಗೆ. ನಾನು ಹುಡ್ಕೊಂಡು ಬರಲಿಲ್ಲ ಅಂದ್ರೆ ನೀನು ಕೇಳು ಎಲ್ಲಿಗೆ ಹೋಗ್ತೀಯ ಹೋಗಿ ಸುಗುಣ ಹೋಗು. ನಾನು ಹುಡ್ಕೊಂಡು ಬಂದೇ ಬರ್ತೀಯ. ನೀನು ಹುಡ್ಕೊಂಡು ನಾನು ಬರಬೇಕೇ ಹೊರ್ತನು ನಾನು ನಿನ್ನ ಹುಡ್ಕೊಂಡು ಬರಲ್ಲ. ಏ ಹೋಗೆ ಹಾರಾಡ್ಬೇಡ ಹೋಗು. ಎಷ್ಟು ಹಾರಾಡ್ತೀಯ ನೀನೇ ಬರಬೇಕು ಸುಗುಣ. ಅವಳಿಂದ ನನ್ನ ಜೀವನ ಹಾಳಾಯಿತು ಕಣೆ, ನಾನು ಬೀದಿಗೆ ಬಿದ್ದೆ ಕಣೆ ಅಂತ ಹೇಳಿ ನೀನೇ ನನ್ನ ಹುಡ್ಕೊಂಡು ಬರಬೇಕು. ಆ ರೀತಿ ಆಗಬೇಕು. ಬಾ ಸುಗುಣ ಸುಮ್ಮನೆ ರೇಗಾಡಬೇಡ ಬಾರಮ್ಮ. ಸುಮ್ಮನೆ ಯಾಕೆ ಹೋಗ್ತೀಯ? ನಾವು ಕರ್ಕೊಂಬಂದಂಗೆ ನೀನು ವಾಪಸ್ ಬರ್ತಾ ಇದೆಯಲ್ಲೇ ಬಾರೆ ಸುಗುಣ ಬಾರೆ. ಅಯ್ಯೋ ನಾನೇನಕ್ಕೆ ಬರೋಣ ಹೋಗು. ನೀನೇ ಬರಬೇಕು. ನಿನ್ನ ಯಾರು ಇವಾಗ ಬಿಡ್ಕಮಲ್ಲ. ಹೋಗು ಎಲ್ಲೋದ್ರೂ ನೀನೇ ಗತಿಯಪ್ಪ ಅಂತ ಹೇಳಿ ನನ್ನ ಹತ್ರನೇ ಬರಬೇಕು. ನನ್ನ ಹತ್ರ ಬರಲಿಲ್ಲ ಅಂತಂದರೆ ಕೇಳು ನೀನು ಅವಾಗ ಮಾತಾಡು. ನಾನೇ ತಕ್ಕೆ ಬರೋಣ ಹೋಗೋ ಮನೆಯಾಳ. ನಾನು ಬರಲ್ ಕಣು ನೀನು ಹಿಂದೆ. ಹಂಗೇನೆ ಗಂಡ ಇಲ್ದಿದ್ರು ಪರವಾಗಿಲ್ಲ, ಒಬ್ಬಂಟಿಯಾಗಿ ಜೀವನ ಮಾಡಿದ್ರು ಪರವಾಗಿಲ್ಲ. ನಿನ್ನಂತ ಬಂದು ಕೈ ಕಾಲು ಹಿಡಿಯಲ್ಲ ಕಣೋ, ನಾನು ಕೈ ಕಾಲು ಹಿಡಿಯೋದಿಲ್ಲ. ಅಯ್ಯೋ ಬಚ್ಚೆ ಹೋಗಿ ಸುಮ್ಮನೆ ಏನಕ್ಕೆ ನಿಗ್ರಾಡ್ತಾ ಇದೆಯಾ ಅಲ್ಲಿ ನಿಂತ್ಕೊಂಡು? ಅವ್ರು ಕರ್ಕೊಂಬರ್ತಾ ಇದ್ದಾರೆ ಸುಮ್ಮನೆ ಹೋಗು. ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ನಿಮ್ಮ ಅಮ್ಮ ಇವಾಗ ಒಳಗೆ ಬಿಡ್ಕೊಂಡ್ರೆ ಕೇಳು ಚೀತ್ತು ಅಂತ ಉಗಿದು ಆಚೆಗೆ ಹಾಕುತ್ತೆ. ಹೋಗು ಅಲ್ಲೇನೆ ಅಂತ ಹೇಳಿ. ನೀನು ಯಾರು ಬಿಡ್ಕೊಂಬಲ್ಲಪ್ಪ, ನೀನು ನನ್ನ ಹತ್ರನೇ ಬರ್ತೀಯ. ಹೋಗು ಹಾರಾಡಬೇಡ. ಸುಮ್ಮನೆ ಯಾಕೆ ಹಾರಾಡ್ತೀಯ? ಅವತ್ತು ನಾನು ಕೈ ಬಿಟ್ಟಿದ್ರೆ ಇಷ್ಟೊತ್ತಿಗೆ ನೀನು ಎಲ್ಲಿರ್ತಿದ್ದೋ? ಕೈ ಬಿಡಬೇಕಾಗಿತ್ತು. ಹೆಂಗೋ ನೆಮ್ಮದಿ ಅತ್ಲಾಗ ಎಲ್ಲ ಹೋಗಿರ್ತಿದ್ದೆ. ಆ ಮನೆಯಾಳ ಜೊತೆಗೆ ನೀನು ಇರ್ಬೋದಾಗಿತ್ತು. ಕಣ್ಣೆದ್ರಿಗೆ ನನಗೆ ನೋಡಿ ಹೊಟ್ಟೆ ಉರಿತೈತೆ. ಏನಿದು ಈ ವರ್ಷ ಸುಗುಣಂತಾಗೆ ಹೊಡೆಸ್ಕೊಬಿಟ್ಟ ಅಂತ ಹೇಳಿ ಎಲ್ಲ ನೋಡ್ತಾ ಇದ್ದೀರಾ? ನಾನು ಹೊಡೆಸ್ಕೊಳ್ತಾ ಇರಲಿಲ್ಲ, ಏನೋ ಹುಷಾರಿಲ್ಲ ಬಿಡತ್ಲಾಗೆ ಹೋದ್ರು ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ. ಸರಿನಾ? ನಾನೇನ ಅವಳ ಮೇಲೆ ರೊಚ್ಚಿದ್ದಿದ್ರೆ ಅಷ್ಟೇ ಅವಳಿಗೊಂದಿತ್ತು ಗತಿ. ನಾನು ಏನೇ ಆಗಲಿ ಇವಾಗ ನನ್ನೇ ಹುಡ್ಕೊಂಡು ಸುಗುಣ ಬರ್ಬೇಕು. ಆ ರೀತಿ ಮಾಡ್ತೀನಿ. ನಾನಂತೂ ಯಾವುದೇ ಕಾರಣಕ್ಕೂ ವಿಜಿನ್ ಮಾತ್ರ ಬಿಟ್ಕೊಡಲ್ಲ. ನಾನು ಅವತ್ತು ಕೈ ಹಿಡ್ದಿದ್ದೀನಿ. ನಾನು ಏನೇ ಬಂದರೂ ಪರವಾಗಿಲ್ಲ ನನ್ನ ಜೀವನದಲ್ಲಿ. ನಾನು ಮಾತ್ರ ವಿಜಯವ್ರನ್ನ ಕೈ ಬಿಡಲ್ಲ. ನಾನು ಯಾವ ಹುಡುಗಿನೂ ನಾನು ಇಷ್ಟು ದಿವಸ ಆಗೈತೆ ಯಾವ ಹುಡುಗಿನೂ ಸಮೇತ ನನ್ನ ಕಣ್ಣೆತ್ತಿ ನೋಡ್ದನಲ್ಲ. ವಿಜಿನೇ ಫಸ್ಟ್ ನೋಡಿದ್ದು. ವಿಜಿನ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ಯಾರು ಏನೇ ಹೇಳ್ರಿ, ನಾನಂತೂ ವಿಜಿನ ಬಿಟ್ಕೊಡಲ್ಲ. ಆ ಸುಗುಣನೇ ನನ್ನ ಹುಡ್ಕೊಂಡು ಬರ್ತಾಳೆ. ಅವಳಿಗೆ ಎಲ್ಲೋದ್ರೂ ಇವಾಗ ಯಾರು ಬಿಟ್ಕೊಡಲ್ಲ. ಅದಕ್ಕೆ ಮತ್ತೆ ಎಲ್ಲರಿಂದ ಅವಳು ದೂರ ಆದರೆ ನಾನು ಬಿಟ್ಟು ಹೋಗೋದಿಲ್ಲ ಅಂತೇಳಿ ಎಲ್ಲರಿಂದ ದೂರ ಮಾಡಿದ್ದೀನಿ ಅವಳನ್ನ. ಅವಳು ಇಲ್ಲಿ ಕೊನೆಗೆ ಹುಡ್ಕೊಂಡು ವರ್ಷ ನೀನೇ ಗತಿಯಪ್ಪ, ನನಗೆ ನೀನು ಬಿಟ್ಟರೆ ಯಾರೂ ಇಲ್ಲ, ನೀನು ಏನಾದ್ರು ಮಾಡ್ಕೊಂಡಿರು, ನಿನ್ಗೆ ಇಷ್ಟ ಬಂದಂಗಿರು, ನಾನೇನು ಅನ್ನೋದಿಲ್ಲ ಅಂತ ಹೇಳಿ ಬಂದು ನಾನು ಕಾಲು ಇಟ್ಕೋಬೇಕು ಆ ಸುಗುಣ. ಹಂಗಾಗಿ ಆಗುತ್ತೆ. ನೋಡ್ತಾ ಇರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.